ಸಾಲು ಸಾಲು ಟೀಕೆ ಆಕ್ರೋಶದ ನಂತರ ರಾಜ್ಯ ಸರ್ಕಾರ ಕೊನೆಗೂ 3 ತಿಂಗಳಿಂದ ಬಂದಾಗಿದ್ದ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ನಾಳೆ ಚಾಲನೆ ಸಿಗ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಹೌದು ಸರ್. ಏನು ಎಚ್ಚೆತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿತ್ರಿ. ಮತ್ತೆ 3 ತಿಂಗಳದ್ದು ದುಡ್ಡು, ಗೃಹಲಕ್ಷ್ಮಿ ದುಡ್ಡನ್ನು ನಾಳೆ ಚಾಲನೆ ಮಾಡ್ತಾರಂತೆ, ಹಾಕ್ತಾರಂತೆ. ಯಾವುದು? ನವೆಂಬರ್ದು ಫಸ್ಟ್. ನವೆಂಬರ್ದು. ಏಕೆ ಡಿಸೆಂಬರ್ ಜನವರಿ ಇದೇನು? ಸರ್ಕಾರದಿಂದ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಯಾಕ್ರಿ ಕಂತಲಾಗಿ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ? 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ. ಆದ್ರೆ ಓಟು ಕೊಟ್ಟವರು ಯಾರು ಅಂತ ಅವರ ಕಷ್ಟ ಸುಖ ವಿಚಾರಿಸೋಲ್ಲ. ಈ ರೀತಿಯಲ್ಲಿ ಬಂದು ನೀವು ಈ ಪೊಸಿಷನ್ ಅಲ್ಲಿ ಕೂತಿದ್ದೀರಿ. ಕೊಟ್ಬಿಡ್ರಪ್ಪ 3 ತಿಂಗಳದ್ದು. 3 ತಿಂಗಳದ್ದು ಒಟ್ಟಿಗೆ ಕೊಡೋದಕ್ಕೆ 7,000 ಕೋಟಿ ಚಿಲ್ಲರೆ ಬೇಕು ಇವಾಗ. ಆದ್ರೆ ಏನಾಯ್ತು? ಎಲ್ಲಿ ತರ್ತಾರೆ ಸರ್ ದುಡ್ಡು ಕೊಡಕ್ಕೆ 3 ತಿಂಗಳಿಂದ? ಹಿಂಗಂದ್ರೆ ಡಿಕೆ ದುಡ್ಡು ಬರುತ್ತೆ, ಹಿಂಗಂದ್ರೆ ಸಿದ್ದರಾಮಯ್ಯ ದುಡ್ಡು ಬರುತ್ತೆ. ಏನಕ್ಕೆ ಒದ್ದಾಡ್ತಿದ್ದೀರಿ? ಇದೇನಪ್ಪ ನಿಮ್ದು ಗ್ಯಾರಂಟಿ? ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಇದೇನಾ ಪಟ ಮಾತಿನಂತೆ? ತುಂಬಾ ಮರ್ಯಾದೆ ಬೇಡವಾ ನಿಮಗೆ? ಮನ ಮರ್ಯಾದೆ ಬೇಡವಾ? ನಾಚಿಕೆ ಬೇಡವಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬರೀಸಿದ್ಯಾ ಸರ್ ಜನರಿಗೆ? ಎಷ್ಟು ದಿವಸ? 3 ತಿಂಗಳದ್ದು ಕೊಟ್ಬಿಡಿ, ಒಂದೇ ಸರಿಗೆ ಅಡ್ವಾನ್ಸ್ ಕೊಡ್ರಿ. 1 ತಿಂಗಳದ್ದು ಮಾರ್ಕ್ಸ್ ಕೊಟ್ಬಿಡಿ, ತಗೊಂಡು ಅಡ್ವಾನ್ಸ್ ದುಡ್ಡಿದೆಯಲ್ಲ. ಜಮೆ ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ, ಅದಕ್ಕೆ ಯಾವುದು ಚೇಂಜ್ ಆಗಿಲ್ಲ. ಈ ಬುಲೆಟಿನ್ ಬುರುಡ ಬಿಡೋದು ಮೇಲೆ ನಿಲ್ಲಿಸ್ಬಿಡಿ. ನಮ್ಮ ಹತ್ರ ನೀವು ಸುಳ್ಳುಗಾರರು, ನೀವು ಮೋಸಗಾರರು, ನೀವು ನಿಮ್ಮ ದುಡ್ಡನ್ನು ತಿನ್ನಲು ಇರುವ ಆತುರಗಾರರು ಅಷ್ಟೇ. ಸುಳ್ಳು ಕೊಡ್ರಿ 3 ತಿಂಗಳದ್ದು ನೋಡೋಣ. ಕಾಸಿದ್ರೆ ನಿಮ್ಮ ಹತ್ರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.